ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಮಾಸ್ಟರ್ಜಿ ಪರವಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಈಗಿನ ಟಾಪಿಕ್ ನಲ್ಲಿ ಸೂಕ್ಷ್ಮ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಏನು, ಸೂಕ್ಷ್ಮ ಶರೀರದಿಂದ ಏನು ಅನುಕೂಲ ತಿಳ್ಕೋಣ. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ದೇಹದಲ್ಲಿ 3 ಪದರಗಳು ಅಂದ್ರೆ ಸ್ಥೂಲ ಶರೀರ, ಕಾರಣ ಶರೀರ ಅಂದ್ರೆ ಕರ್ಮ ಶರೀರ, ಮತ್ತೆ ಸೂಕ್ಷ್ಮ ಶರೀರ. ಈ 3 ಪದರಗಳಿರುತ್ತೆ. ನಾವು ಯಾವುದೇ ರೀತಿಯ ಧ್ಯಾನಗಳನ್ನ ಮಾಡಿದ್ರೂ ಕೂಡ ಅದು ಸೂಕ್ಷ್ಮ ಶರೀರಕ್ಕೆ ಅಂದ್ರೆ ನಮ್ಮ 3 ಪದರಗಳ ಅಲ್ಲಿ ಬರ್ತಕ್ಕಂತಹ ಮೊದಲನೇ ಪದರ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಈಗ ನಮ್ಮ ದೇಹದಲ್ಲಿ ಇರತಕ್ಕಂತಹ ಮೇಲೆ ಪದರ ಇದನ್ನ ಸ್ಥೂಲ ಶರೀರ ಅಂತೀವಿ. ಅಂದ್ರೆ ನಾವು ಏನು ಆಹಾರವನ್ನ ತೆಗೆದುಕೊಳ್ತೀವಿ ಅದು ನಾವು ಬದುಕಲಿಕ್ಕೆ, ಅದು ಫಿಸಿಕಲ್ ಬಾಡಿಗೆ, ಈ ಸ್ಥೂಲ ಶರೀರಕ್ಕೆ ಆಗ್ತದೆ. ಏನೇ ಕಾಯಿಲೆಗಳು ಬಂದು ಸ್ಥೂಲ ಶರೀರಕ್ಕೆ ಆಗುತ್ತೆ. ಅದು ಒಳಗಡೆ ಇರತಕ್ಕಂಥ ಸೂಕ್ಷ್ಮ ಶರೀರಕ್ಕೂ ಅದು ಕನೆಕ್ಟಿವಿಟಿ ಇರಲ್ಲ. ಅದೇ ರೀತಿ ನಾವು ಯಾವುದೇ ರೀತಿಯ ಸಮಸ್ಯೆಗಳನ್ನ ಕರ್ಮಗಳನ್ನ ಅನುಭವಿಸ್ಬೇಕು, ಕಾಯಿಲೆಗಳು ಬರುತ್ತೆ ಅಂದ್ರೆ ಅದು ಕರ್ಮ ಶರೀರ ಅಂತ ಇರುತ್ತೆ. ಅಂದ್ರೆ ಆ ಸ್ಥೂಲ ಶರೀರದ ಒಳಗಡೆ ಲೇಯರ್ ಕರ್ಮ ಶರೀರ ಇದೆ. ಆ ಕರ್ಮ ಶರೀರದಲ್ಲಿ ಏನು ಬ್ಲಾಕೇಜಸ್ ಇರುತ್ತೆ, ಅಲ್ಲಿ ಏನು ನಿಂತ್ಕೊಂಡಿರುತ್ತೆ ಸಮಸ್ಯೆಗಳು, ಕಾಯಿಲೆಗಳಿರ್ಬೋದು, ಹಿಂದಿನ ಜನ್ಮದ ಕರ್ಮಗಳಿರ್ಬೋದು, ಈಗ ಸಂಚಿತ ಕರ್ಮದ ಪ್ರಾರಬ್ಧ ಸಮಸ್ಯೆಗಳಿರ್ಬೋದು, ಅದೆಲ್ಲ ಕರ್ಮ ಶರೀರದಲ್ಲಿ ದಾಖಲೆಗಳಿರುತ್ತೆ. ಸೊ ಅದಿದ್ದಾಗ ಅವರವರ ಜಾತಕದ ಗ್ರಹಗತಿಗಳ ಅನುಕೂಲಕ್ಕೆ, ಗ್ರಹಗತಿಗಳ ಮೇಲೆ ಡಿಪೆಂಡ್ಸ್ ಆಗಿ, ಈಗ ಕೆಲವು ಹೇಳ್ತಾರೆ ರಾಹು ದಶೆ, ಶನಿ ದಶೆ, ಕೇತು ಭುಕ್ತಿ, ಕೇತು ದಶ, ಶನಿ ಭುಕ್ತಿ, ಈ ರೀತಿ ಕೆಲವು ಪಾಪಗ್ರಹಗಳ ಅಂದ್ರೆ ಅವುಗಳ ಕರ್ಮದ ಅನುಸಾರವಾಗಿ ದಶೆಗಳು ಪ್ರಾರಂಭ ಆದಾಗ ನಾವು ಸಮಸ್ಯೆಗಳನ್ನ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಅದು ಎಲ್ಲ ಕರ್ಮ ಶರೀರದಲ್ಲಿ ದಾಖಲೆಗಳಿರುತ್ತೆ. ಕರ್ಮ ಶರೀರದ ಮುಖಾಂತರ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತೀವಿ. ಆದ್ರೆ ನಾವು ಧ್ಯಾನವನ್ನು ಹೆಚ್ಚು ಮಾಡಿದಾಗ ಅದು ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗುತ್ತೆ. ಆ ಸೂಕ್ಷ್ಮ ಶರೀರಕ್ಕೂ ನಮ್ಮ ಧ್ಯಾನಕ್ಕೂ ಒಂದು ಫ್ರೀಕ್ವೆಂಟ್ ಇದೆ, ಅದು ಕಾಸ್ಮಿಕ್ ಒಂದು ಅಲೈನ್ಮೆಂಟ್ ಇದೆ. ನಾವು ಪ್ರತಿನಿತ್ಯ ಏನು ಧ್ಯಾನವನ್ನ ಮಾಡ್ತೀವಿ ಆ ಧ್ಯಾನದ ಮುಖಾಂತರ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಕೊಡುತ್ತೆ. ನಾವು ಊಟ ಮಾಡ್ತಕ್ಕಂಥ ತೆಗೆದುಕೊಳ್ತಕ್ಕಂಥ ಆಹಾರ ಪದ್ಧತಿ ಏನು ಆಹಾರ ಅಂತ ತೆಗೆದುಕೊಳ್ತೀವಿ ಅದು ಸ್ಥೂಲ ಶರೀರಕ್ಕೆ ಮಾತ್ರ ಆಗಿರುತ್ತೆ, ಅದು ಸೂಕ್ಷ್ಮ ಶರೀರಕ್ಕೆ ಕನೆಕ್ಟಿವಿಟಿ ಇರಲ್ಲ. ಆದರೆ ನಾವು ಧ್ಯಾನವನ್ನು ಮಾಡಿದಾಗ ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ 40 ನಿಮಿಷ ನಾವು ನಮ್ಮನ್ನ ಒಳಗಡೆ ನೋಡ್ಬೇಕು. ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮ್ಮ ಒಳಗಣ್ಣಿನಿಂದ ನಾವು ಧ್ಯಾನವನ್ನು ಹೆಚ್ಚು ಮಾಡಿಕೊಂಡಾಗ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆಗ ಸೂಕ್ಷ್ಮ ಶರೀರ ಯಾವಾಗ ಆಕ್ಟಿವೇಟ್ ಆಗುತ್ತೆ ನಮಗೆ ಬರ್ತಕ್ಕಂಥ ಕೆಲವು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಸೂಕ್ಷ್ಮ ಶರೀರದಿಂದ ಕಾರಣ ಶರೀರ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಲೇಯರ್ ಏನಿದೆ ಕರ್ಮ ಶರೀರ, ಕಾರಣ ಶರೀರ, ಅದಕ್ಕೆ ಕನೆಕ್ಟಿವಿಟಿ ಇರುತ್ತೆ. ನಾವು ಯಾವಾಗ ಧ್ಯಾನವನ್ನು ಹೆಚ್ಚು ಮಾಡ್ತಾ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆಗ್ತಾ ಆ ಕರ್ಮ ಶರೀರದಲ್ಲಿ ಸಿಗಾಕೊಂಡಿರುತ್ತೆ, ಗಟ್ಟಿರ್ತಾರೆ ಎಲ್ಲ ಕರ್ಮಗಳು, ಬ್ಲಾಕೇಜಸ್ಗಳು, ಪ್ರಾಬ್ಲಮ್ಸ್ಗಳು ಸಿಗಾಕೊಂಡಿರುತ್ತೆ. ಅದು ಕ್ರಮೇಣ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಆ ಮನುಷ್ಯನಿಗೆ ಬರ್ತಕ್ಕಂತಹ ಕಾಯಿಲೆಗಳಿರ್ಬೋದು ಅಥವಾ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಬ್ಲಾಕೇಜಸ್ಗಳು, ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಸೂಕ್ಷ್ಮ ಶರೀರವನ್ನು ನಾವು ಯಾವಾಗಲೂ ಆಕ್ಟಿವೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಆಕ್ಟಿವೇಟ್ ಅಂದ್ರೆ ಪ್ರತಿನಿತ್ಯ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಗದಿತ ಸಮಯದಲ್ಲಿ ಧ್ಯಾನವನ್ನ ಮಾಡಿ ನಾವು ಧ್ಯಾನಸ್ಥರ ಆಗೋದ್ರಿಂದ, ನಾವು ಪ್ರತಿನಿತ್ಯ ಇಷ್ಟು ಸಮಯದ ಧ್ಯಾನವನ್ನು ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆಗಿ ನಮಗೆ ಎಲಿವೇಶನ್ ಅಂದ್ರೆ ನಮಗೆ ದಿನದಿಂದ ದಿನಕ್ಕೆ ಉನ್ನತಿಯನ್ನ ಕಾಣ್ತಾ ಹೋಗ್ತೀವಿ. ಈ ಪ್ರೋಸೆಸ್ ಅನ್ನ ಮಾಡ್ಕೊಂಡ್ರೆ ನಿಜವಾಗ್ಲೂ ಎಲ್ಲರೂ ಜೀವನದಲ್ಲಿ ಒಳ್ಳೆಯ ಸುಖ ಶಾಂತಿಯನ್ನ ಕಾಣ್ಬಹುದು. ನಮಸ್ಕಾರ, ಎಲ್ಲರೂ ಒಳ್ಳೆಯದಾಗಲಿ.